ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಇನ್ನೊಂದು ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್ ತೊಗೊಬಂದಿದ್ದೀನಿ ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿ, ಡುಪ್ಲಿಕೇಶನ್ ಬಗ್ಗೆ. ಸೊ ತುಂಬ ಇಂಪಾರ್ಟೆಂಟ್ ಟಾಪಿಕ್ಕು, ದಯವಿಟ್ಟು ಎಲ್ಲರೂ ಪೂರ್ತಿ ಕೇಳಿ. ಬಿಫೋರ್ ದಟ್, ಆ್ಯಸ್ ಯೂಶ್ವಲ್ ಸಬ್ಸ್ಕ್ರೈಬ್ ಆಗಿ. ನಿಮಗೆ ಈ ಕಂಟೆಂಟ್ ಇಷ್ಟ ಆದರೆ ಮಾತ್ರ ನಿಮ್ಮ ಟೀಮ್ ಜೊತೆ ಇದನ್ನು ಶೇರ್ ಮಾಡಿ ಅಂತ ಹೇಳ್ತಾ, ಸೊ ಇವತ್ತು ತಂದಿರೋಂಥ ಒಂದು ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಬಂದ್ಬಿಟ್ಟು ಡುಪ್ಲಿಕೇಶನ್ ಈಸ್ ದಿ ಬ್ಯಾಕ್ ಬೋನ್ ಆಫ್ ನೆಟ್ವರ್ಕ್ ಬಿಸ್ನೆಸ್. 100% ಸತ್ಯ ಸರ್, ಸತ್ಯ ಮೈ ಲೀಡರ್ಸ್. ಯಾಕೆಂದರೆ ತುಂಬ ಜನ ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿ ಹಾರ್ಡ್ ವರ್ಕ್ ಮಾಡ್ತಿದ್ದಾರೆ, ಸ್ಮಾರ್ಟಾಗೂ ಇದ್ದಾರೆ, ತುಂಬ ಕನ್ಸಿಸ್ಟೆಂಟಾಗೂ ಕೆಲಸ ಮಾಡ್ತಿದ್ದಾರೆ. ಆದರೆ ಅವರು ದೊಡ್ಡ ಬಿಸ್ನೆಸ್ನ ಬಿಲ್ಡ್ ಮಾಡೋಕ್ಕಾಗ್ತಾಯಿಲ್ಲ. ಯಾಕಂದರೆ ದೇ ಆರ್ ವರ್ಕಿಂಗ್ ಅಲೋನ್, ಸಿಂಗಲ್ ಹ್ಯಾಂಡೆಡ್ಲಿ ವರ್ಕ್ ಆಗ್ತಾಯಿದ್ದಾರೆ. ಅವ್ರು ಮಾಡ್ತಾ ಇರೋಂಥ ಕೆಲಸ ಟೀಮಲ್ಲಿ ಡೂಪ್ಲಿಕೇಟ್ ಆಗ್ತಾಯಿಲ್ಲ, ಅಲ್ಲಿ ಡೂಪ್ಲಿಕೇಶನ್ ಆಗ್ತಾಯಿಲ್ಲ. ಸೊ ಜನ ಇದ್ದಾರೆ, ಟೀಮ್ ಅಂತ ಹೇಳಲ್ಲ, ಅವ್ರ ಹತ್ರ ತುಂಬ ಜನ ಇದ್ದಾರೆ. ಆದರೆ ಆ ಜನ ಟೀಮಾಗಿ ಪರಿವರ್ತನೆ ಆಗಿಲ್ಲ. ಅವರು ಏನು ಕೆಲಸ ಮಾಡ್ತಾಯಿದ್ದಾರೋ ಆ ಜನ ಆ ಕೆಲಸ ಮಾಡೋಕ್ಕಾಗ್ತಾಯಿಲ್ಲ, ಅಂದರೆ ಅಲ್ಲಿ ಡೂಪ್ಲಿಕೇಶನ್ ಆಗ್ತಾಯಿಲ್ಲ. ಸೊ ಹಾಗಾದರೆ ಹೇಗೆ ಡೂಪ್ಲಿಕೇಶನ್ ಮಾಡೋದು, ಡೂಪ್ಲಿಕೇಶನ್ನ ಮಹತ್ವ ಏನು ಡೂಪ್ಲಿಕೇಶನ್ ಆಗಬೇಕು, ಅದ್ರ ಬಗ್ಗೆ ಇವತ್ತು ಚರ್ಚೆ ಮಾಡೋಣ ಅಂತ ಬಂದಿದ್ದೀನಿ. ಸೊ ಎಲ್ಲರೂ ದಯವಿಟ್ಟು ಕಂಪ್ಲೀಟ್ ವಿಡಿಯೋನ ನೋಡಿ ಅಂತ ಹೇಳ್ತಾ, ಸೊ ಮೈ ಡಿಯರ್ ಫ್ರೆಂಡ್ಸ್, ಡೂಪ್ಲಿಕೇಶನ್ನು ನಮ್ಮ DNA ಇದೆ. ಯಾಕಂದರೆ ನೀವು ನೋಡಿ, ಸಣ್ಣ ವಯಸ್ಸಲ್ಲಿ ನೀವು ಜಸ್ಟ್ ಅಬ್ಸರ್ವೇಷನ್ ಮಾಡಿ, ನಾವು ಮಕ್ಕಳಿದ್ದಾಗ ನಮ್ಗೆ ಯಾರು ನಿಂತ್ಕೊಳೋದಾಗಲಿ ಮಾತಾಡೋದಾಗಲಿ ಹೇಳ್ಕೊಟ್ಟಿರೋದಿಲ್ಲ. ಆದರೆ ಮಗು ತನಗೆ ತಾನೇ ನಿಂತ್ಕೊಳುತ್ತೆ, ಅದೇ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಯಾಕೆ ಅಂದರೆ ಹೊರಗಡೆ ಜಗತ್ತನ್ನ ಅಬ್ಸರ್ವ್ ಮಾಡಿ 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 ಆ ಡೂಪ್ಲಿಕೇಶನ್ ಆಗುತ್ತೆ. ಅಂದರೆ ನಮ್ಮಲ್ಲಿ ಡೂಪ್ಲಿಕೇಶನ್ ಮಾಡುವಂಥ ಒಂದು ಶಕ್ತಿ ಹುಟ್ಟಿನಿಂದಲೇ, ಅಂದರೆ ಆ ಮಗುವಿನಿಂದನೇ ಇದೆ. ಆದರೆ ಈ ಒಂದು ವ್ಯಾಪಾರದಲ್ಲಿ ಡೂಪ್ಲಿಕೇಶನ್ ಇಂಪಾರ್ಟೆಂಟ್ ಅಂತ ಗೊತ್ತಿದ್ರು ನಾವು ಕಂಪನಿ ಹೇಳುವಂಥ ಸಿಸ್ಟಮ್ನ, ಕಲ್ಚರ್ನ ನಾವು ಡೂಪ್ಲಿಕೇಶನ್ ಮಾಡ್ತಾರಲ್ಲ, ಅದಕ್ಕೆ ತುಂಬ ಕಾರಣಗಳಿದೆ. ಅದನ್ನು ಇವತ್ತು ಚರ್ಚೆ ಮಾಡೋಣ ಅಂತ ಬಂದಿದ್ದೀನಿ. ಸೊ ಡೂಪ್ಲಿಕೇಶನ್ ತುಂಬ 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 ಎಸೆನ್ಷಿಯಲ್. ಆದ್ದರಿಂದ ತುಂಬ ಜನಕ್ಕೆ ಏನು ತಿಳ್ಕೊತಾರೆ, ಯಾಕೆ ಇಷ್ಟೆಲ್ಲ ಹೇಳಿದ್ರು ನಂತರ ಕೆಲಸ ಮಾಡ್ತಾಯಿಲ್ಲ, ನಂತರ ಹಾರ್ಡ್ ವರ್ಕ್ ಮಾಡ್ತಾಯಿಲ್ಲ, ನಂತರ ಯಾಕೆ ಇವರು ಕೆಲಸ ಮಾಡಲ್ಲ ಅಂತೀರಾ? ಮತ್ತೊಮ್ಮೆ ನಿಮ್ಮನ್ನು ಹೇಳ್ತೀನಿ, ಯು ಕೆನಾಟ್ ಡೂಪ್ಲಿಕೇಟ್ ಪೀಪಲ್, ಬಟ್ ಯು ಕ್ಯಾನ್ ಡೂಪ್ಲಿಕೇಟ್ ದಿ ಕಲ್ಚರ್. ಸೊ ಇಲ್ಲಿ ಡೂಪ್ಲಿಕೇಶನ್ ಆಗಬೇಕಾಗಿರೋದು ಒಂದು ಕಲ್ಚರ್. ನೋಡಿ, ಕಲ್ಚರ್ ಅಂದರೆ ಏನು? ಸಿಂಪಲ್ ಆಗಿ ಹೇಳ್ತೀನಿ, ಕಲ್ಚರ್ ಅಂದರೆ ವ್ಯಾಲ್ಯೂ ಪ್ಲಸ್ ಬಿಹೇವಿಯರ್ ಈಕ್ವಲ್ ಟು ಕಲ್ಚರ್ ಅಂತ ಹೇಳ್ತೀನಿ. ಸೊ ನಮ್ಮ ಆರ್ಗನೈಸೇಷನ್ ಡೂಪ್ಲಿಕೇಶನ್ ಆಗಬೇಕಾಗಿರೋದು ಕಲ್ಚರೇ ಹೊರತು ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಮನುಷ್ಯ ಅಲ್ಲ. ಸೊ ನೋಡಿ, ಒಬ್ಬ ವ್ಯಕ್ತಿ ಒಂದು ನಡವಳಿಕೆನ ಮಾಡ್ತಾ ಇದ್ದಾನೆ ಅಂತ, ನಡವಳಿಕೆ ಅಂದರೆ ನಡವಳಿಕೆ ಮಾಡ್ತಾ ಇದ್ದಾನೆ ಅಂದರೆ ಅದು ನಡವಳಿಕೆ ಅಂತ ಅನಿಸುತ್ತೆ ಹೊರತು ಅದು ಕಲ್ಚರ್ ಅನ್ಸಲ್ಲ. ಅದೇ ಒಂದು ಸಂಸ್ಥೆ ಒಂದು ನಡವಳಿಕೆನ ಮಾಡ್ತಿದೆ ಅಂದರೆ ಅದನ್ನು ನಡವಳಿಕೆ ಅಂತ ಹೇಳಲ್ಲ, ಅದನ್ನು ಸಂಸ್ಕೃತಿ, ಕಲ್ಚರ್ ಅಂತ ಹೇಳ್ತೀವಿ. ಆದ್ದರಿಂದ ಗ್ರೂಪ್ ಆಫ್ ಪೀಪಲ್ ಒಂದು ಬಿಹೇವಿಯರ್ ಮತ್ತು ಒಂದು ವ್ಯಾಲ್ಯೂಸ್ನ ಫಾಲೋ ಮಾಡೋದನ್ನ ನಾವೇನಂತ ಕರಿತೀವಿ? ಕಲ್ಚರ್ ಅಂತೀವಿ. ಆದ್ದರಿಂದ ನಮ್ಮ ಗ್ರೂಪ್ ಆಫ್ ಪೀಪಲ್ ಅಂದರೆ ನಮ್ಮ ಟೀಮು ಒಂದು ವಿಷಯ, ಒಂದು ಪ್ರಿನ್ಸಿಪಲ್ ವ್ಯಾಲ್ಯೂಸ್ನ ಮತ್ತು ಬಿಹೇವಿಯರ್ನ ಡೂಪ್ಲಿಕೇಟ್ ಮಾಡಬೇಕು ಅಂದರೆ ನಾವು ಅಲ್ಲಿ ಕಲ್ಚರ್ನ ಇಂಪ್ಲಿಮೆಂಟೇಷನ್ ಮಾಡಬೇಕಾಗುತ್ತೆ. ಸಿಂಪಲ್ ಆಗಿ ಹೇಳಬೇಕು ಅಂದರೆ, ಸೊ ಹೇಗೆ, ಈಗ ಜಸ್ಟ್ ನಾನು ಎಕ್ಸಾಂಪಲ್ ಕೊಡನಲ್ಲ, ಮಗುವಿನ ಎಕ್ಸಾಂಪಲ್, ಅದನ್ನೇ ತಗೊಳ್ಳೋಣ. ಸೊ ನಿಮಗೆ ಯಾವ ಬಿಹೇವಿಯರ್ ನಿಮ್ಮ ತಂಡದಲ್ಲಿ ಡೂಪ್ಲಿಕೇಟ್ ಆಗಬೇಕು ಅಂತ ನೀವು ಡಿಸೈಡ್ ಮಾಡ್ಕೊಳ್ಳಿ. ಯಾವ ಕಲ್ಚರ್ ಡೂಪ್ಲಿಕೇಟ್. ಫಾರ್ ಎಕ್ಸಾಂಪಲ್, ನಿಮ್ಮೆಲ್ಲರಿಗೂ ಏನಿಷ್ಟ ಅಂದರೆ, ಸೊ ನಂತರನೇ ನನ್ನ ಟೀಮ್ ಪ್ಲ್ಯಾನ್ ಕೊಡಬೇಕು, ನಂತರನೇ ನನ್ನ ಟೀಮ್ ಹಾರ್ಡ್ ವರ್ಕ್ ಮಾಡಬೇಕು, ನಂತರನೇ ನನ್ನ ಟೀಮ್ ಮೀಟಿಂಗಿಗೆ ಬರಬೇಕು, ನಂತರನೇ ನನ್ನ ಟೀಮು ಟ್ರೈನಿಂಗ್ ಅಟೆಂಡ್ ಮಾಡಬೇಕು. ಇದು ಎಲ್ಲ ಇರುತ್ತೆ. ಆದರೆ ಇದು ಯಾವುದನ್ನು ಟೀಮ್ ಮಾಡ್ತಾ ಇಲ್ಲಲ್ಲಪ್ಪ ಅಂತ ತುಂಬ ಜನ ವರೀಸಾಗಿರ್ತೀರ, ಹೌದಲ್ವೋ? ಸೊ ಅದಕ್ಕೆ ಆ ಸೊಲ್ಯೂಷನ್ ಇಷ್ಟೇ. ಸೊ ಏನು ನಿಮ್ಮ ಟೀಮ್ ಮಾಡಬೇಕು ಅಂತ ಅನಿಸ್ತಿದ್ದೀರೋ ಆ ಬಿಹೇವಿಯರ್ನ ನೀವು ನಿಮ್ಮ ಟೀಮ್ ಮುಂದೆ ಲಾಂಗ್ ಪೀರಿಯಡ್ ಆಫ್ ಟೈಮಲ್ಲಿ ಕನ್ಸಿಸ್ಟೆಂಟಾಗಿ ಮಾಡ್ತಾ ಹೋದರೆ ಅದನ್ನು ನಿಮ್ಮ ತಂಡ ಅಬ್ಸರ್ವ್ ಮಾಡಿ ಅದನ್ನು ಡೂಪ್ಲಿಕೇಟ್ ಮಾಡ್ತಾರೆ. ಮತ್ತೊಮ್ಮೆ ಹೇಳ್ತೀನಿ, ಏನು ನಿಮ್ಮ ತಂಡದ ಅಬ್ಸರ್ವ್ ಮಾಡುತ್ತೆ, ನೀವೇನು ಲಾಂಗ್ ಪೀರಿಯಡ್ ಆಫ್ ಟೈಮಲ್ಲಿ ಪ್ಲ್ಯಾನ್ ಕೊಡೋದಾಗಲಿ, ಮೀಟಿಂಗ್ ಬರೋದಾಗಲಿ, ಟ್ರೈನಿಂಗ್ ಬರೋದಾಗಲಿ, ಕನ್ಸಿಸ್ಟೆಂಟಾಗಿ ವರ್ಕ್ ಮಾಡೋದಾಗಲಿ, ಆ ಒಂದು ಬಿಹೇವಿಯರನ್ನು ಲಾಂಗ್ ಪೀರಿಯಡ್ ಆಫ್ ಟೈಮಲ್ಲಿ ನೀವು ನಿಮ್ಮ ತಂಡದ ಮುಂದೆ ಪ್ರದರ್ಶನ ಮಾಡಿದ್ರೆ ಆವಾಗ
ನಿಮ್ಮ ತಂಡ ಅದನ್ನು ಕಾಪಿ ಮಾಡ್ತಾರೆ. ಡೂಪ್ಲಿಕೇಶನ್ ಅಂದರೆ ಕಾಪಿ ಮಾಡೋದು, ಡೂಪ್ಲಿಕೇಟ್ ಆಗುತ್ತೆ. ಸೊ ನಾವೇನು ಮಾಡ್ತೀವಿ, ನಾವೇ ಕನ್ಸಿಸ್ಟೆಂಟಾಗಿ ಆ ಬಿಹೇವಿಯರ್ನ, ಆ ವ್ಯಾಲ್ಯೂಸ್ ಮತ್ತು ಬಿಹೇವಿಯರ್ಸ್ನ ಎಕ್ಸಿಬಿಟ್ ಮಾಡಿರಲ್ಲ ತಂಡದಿಂದ, ಬಟ್ ತಂಡದಿಂದ ನಾವು ಈ ಎಲ್ಲ ಒಂದು ಕಾರ್ಯವನ್ನು ಎಕ್ಸ್ಪೆಕ್ಟ್ ಮಾಡ್ತೀವಿ, ಅದಕ್ಕೆ ಡೂಪ್ಲಿಕೇಶನ್ ಆಗೋದಿಲ್ಲ. ಸೊ ಸಿಂಪಲಾಗಿ ಹೇಳಬೇಕು ಅಂದರೆ, ಸೊ ಕಲ್ಚರ್ ಸ್ಟಾರ್ಟ್ಸ್ ವಿತ್ ಯು, ಲೀಡರ್ ಡ್ರೈವ್ಸ್ ಕಲ್ಚರ್. ಈಗ ಕಲ್ಚರ್ ಏನು ಮಾಡುತ್ತೆ ಗೊತ್ತಾ, ಕಲ್ಚರ್ ಆರ್ಗನೈಸೇಷನ್ ಏನೇನು ಮಾಡುತ್ತೆ ಅಂದರೆ, ಕಲ್ಚರ್ ಡ್ರೈವ್ಸ್ ಎಕ್ಸ್ಪೆಕ್ಟೇಷನ್ ಆ್ಯಂಡ್ ಬಿಲೀಫ್. ಕಲ್ಚರ್ ಏನು ಮಾಡುತ್ತೆ, ಒಂದು ಸಂಸ್ಥೆ ಒಳಗಡೆ ಒಂದು ಎಕ್ಸ್ಪೆಕ್ಟೇಷನ್ ಮತ್ತು ಒಂದು ನಂಬಿಕೆನ ಉಂಟಾಗುತ್ತೆ. ಎಕ್ಸ್ಪೆಕ್ಟೇಷನ್ ಆ್ಯಂಡ್ ಬಿಲೀಫ್ ಡ್ರೈವ್ಸ್ ಎ ಬಿಹೇವಿಯರ್. ಆ ಒಂದು ಎಕ್ಸ್ಪೆಕ್ಟೇಷನ್ ಮತ್ತು ಬಿಲೀಫ್ ಏನು ಮಾಡುತ್ತೆ, ಬಿಹೇವಿಯರ್ನ ತಂದುಕೊಡುತ್ತೆ. ಬಿಹೇವಿಯರ್ ಡ್ರೈವ್ಸ್ ಹ್ಯಾಬಿಟ್. ನಡವಳಿಕೆ ಏನು ಆಗುತ್ತೆ, ಲಾಂಗ್ ಪೀರಿಯಡ್ ಆಫ್ ಟೈಮಲ್ಲಿ ಒಂದು ನಡವಳಿಕೆ ಮಾಡಿದಾಗ ಅದು ಹವ್ಯಾಸವಾಗಿ ಕನ್ವರ್ಟ್ ಆಗುತ್ತೆ. ಆ್ಯಂಡ್ ಹ್ಯಾಬಿಟ್ ಡ್ರೈವ್ಸ್ ದಿ ಫ್ಯೂಚರ್. ಸೊ ಹ್ಯಾಬಿಟ್ ಏನು ಮಾಡುತ್ತೆ, ಫ್ಯೂಚರ್ನ ಭವಿಷ್ಯವನ್ನು ಕ್ರಿಯೇಟ್ ಮಾಡುತ್ತೆ. ಸೊ ತುಂಬ ಜನ ಅರ್ಥ ಮಾಡ್ಕೊಳ್ಳಿ, ಇದನ್ನು ಅರ್ಥ ಮಾಡ್ಕೊಂಡೇ, ಸರ್ ನನ್ನ ಟೀಮಲ್ಲಿ ಅವ್ರು ಮಾಡ್ತಾಯಿಲ್ಲ ಕೆಲಸ, ನನ್ನ ಟೀಮಲ್ಲಿ ನನ್ನ ಥರ ಯಾರೋ ಹಾರ್ಡ್ ವರ್ಕರ್ ಇಲ್ಲ, ನನ್ನ ಟೀಮಲ್ಲಿ ಯಾಕೋ ಕನ್ಸಿಸ್ಟೆನ್ಸಿ ಇಲ್ಲ, ನನ್ನ ಟೀಮವ್ರು ಯಾಕೋ ಟ್ರೈನಿಂಗ್ ಬರೋಲ್ಲ, ನನ್ನ ಟೀಮವ್ರು ಯಾರೋ ಮೀಟಿಂಗ್ ಅಟೆಂಡ್ ಮಾಡ್ತಾಯಿಲ್ಲ. ಯಾಕೆ ಅಂದರೆ ನಿಮ್ಮ ಟೀಮ್ಗೆ ಕಲ್ಚರ್ನ ನಾವು ಹೇಳ್ಕೊಟ್ಟೇ ಇಲ್ಲ. ಕಲ್ಚರ್ ಅಂದರೆ ಏನು, ವ್ಯಾಲ್ಯೂ ಪ್ಲಸ್ ಬಿಹೇವಿಯರ್. ಆ ಬಿಹೇವಿಯರ್ನ ನಾವು ಅವ್ರ ಮುಂದೆ ಪ್ರದರ್ಶನನೇ ಮಾಡಿಲ್ಲ, ಕನ್ಸಿಸ್ಟೆಂಟಾಗಿ ಮಾಡಿಲ್ಲ. ವ್ಯಾಲ್ಯೂಸ್ ಏನು, ಆನೆಸ್ಟಿ, ಟ್ರಾನ್ಸ್ಪರೆನ್ಸಿ, ಟ್ರೂತ್ನೆಸ್, ಡಿಸಿಪ್ಲಿನ್, ಈ ವ್ಯಾಲ್ಯೂಸ್ಗಳನ್ನ ಪದೇ 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 ತಂಡದ ಜೊತೆ ಕಮ್ಯುನಿಕೇಟ್ ಆದರೆ ತಂಡ ಅದನ್ನೇ ಫಾಲೋ ಮಾಡುತ್ತೆ. ಪದೇ ಪದೇ ಅದನ್ನು ನೀವು ಅಳವಡಿಸ್ಕೊಂಡು ಅವ್ರ ಮುಂದೆ ನಿರಂತರವಾಗಿ ಪ್ರದರ್ಶನ ಮಾಡಿದ್ರೆ ಡೂಪ್ಲಿಕೇಟ್ ಆಗುತ್ತೆ. ಸೊ ಡೂಪ್ಲಿಕೇಶನ್ ಆಗಿಲ್ಲ, ಅದನ್ನು ನೆಟ್ವರ್ಕ್ ಮಾರ್ಕೆಟಿಂಗ್ ಅನ್ನಲ್ಲ. ಥಿಂಗ್ ವಿಚ್ ಕೆನಾಟ್ ಬಿ ಡೂಪ್ಲಿಕೇಬಲ್ ಕೆನಾಟ್ ಬಿ ಕಾಲ್ಡ್ ಎಸ್ ಎ ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್ ಅಂತಾರೆ. ಸೊ ಮೈ ಡಿಯರ್ ಫ್ರೆಂಡ್ಸ್, ಅರ್ಥ ಮಾಡ್ಕೊಳ್ಳಿ. ಸೊ ಡೂಪ್ಲಿಕೇಶನ್ ಆಗ್ತಾ ಇಲ್ಲ ಅಂದರೆ ಅಲ್ಲಿ ನೀವು ನೆಟ್ವರ್ಕ್ ಬಿಸ್ನೆಸ್ ಮಾಡ್ತಾ ಇಲ್ಲ, ಯು ಆರ್ ಡೂಯಿಂಗ್ ಎ ಜಾಬ್. ಸೊ ಆ ಒಂದು ಜಾಬ್ ಅನ್ನೋ ಒಂದು ಟ್ರಾಪಲ್ಲಿ ಸಿಗಾಕೊಂಡ್ಬಿಡ್ತೀರಾ. ಇಲ್ಲ, ನೀವು ಸಕ್ಸಸ್ ಆಗಲೇಬೇಕು ಅಂದರೆ ನೀವು ಒಂದು ಕಟ್ಟಿರುವ ತಂಡ ಪ್ರೊಡಕ್ಟಿವಿಟಿ ಆಗಬೇಕು, ಪ್ರೊಡಕ್ಟಿವ್ನೆಸ್ನ ತರಬೇಕು, ಎಫೆಕ್ಟಿವ್ ಆಗಿ ಕೆಲಸ ಮಾಡಬೇಕು ಅಂದರೆ ನೀವು ತಂಡವನ್ನು ಕಲ್ಚರನ್ನು ಕಲಿಸ್ಕೊಡ್ಬೇಕು. ತಂಡದಲ್ಲಿ ಕಲ್ಚರ್ ಕಲಿಸ್ಕೊಡ್ಬೇಕು, ತಂಡ ಕಲ್ಚರ್ನ ಡೂಪ್ಲಿಕೇಟ್ ಮಾಡಬೇಕು, ಆ ಕಲ್ಚರ್ನ ನೀವು ಇಂಪ್ಲಿಮೆಂಟೇಷನ್ ಮಾಡಬೇಕು. ಅದಕ್ಕೆ ನೀವು ರೆಸ್ಪಾನ್ಸಿಬಿಲಿಟಿ ತೊಗೊಬೇಕು, ನಿಮ್ಮ ಲೀಡರ್ಶಿಪ್ ತೊಗೊಬೇಕು. ಆ ಲೀಡರ್ಶಿಪ್ಪಿಂದ ನೀವು ಕಲ್ಚರ್ನ ತೊಗೊಂಬರ್ಬೇಕು. ಯಾಕಂದರೆ ಕಲ್ಚರ್ ಏನೇನು ಮಾಡುತ್ತೆ ಅಂತ ಹೇಳಾಗಿದೆ, ಕಲ್ಚರಿಂದ ಫ್ಯೂಚರ್ ಇದೆ. ಸೊ ಡೂಪ್ಲಿಕೇಶನಿಂದ ಸಕ್ಸಸ್ ಇದೆ. ಡೂಪ್ಲಿಕೇಶನ್ ಇಸ್ ದ ಬ್ಯಾಕ್ ಬೋನ್ ಆಫ್ ಯುವರ್ ಬಿಸ್ನೆಸ್. ಸೊ ಮೈ ಡಿಯರ್ ಫ್ರೆಂಡ್ಸ್, ಇವತ್ತಿಂದ ನಿಮಗೆ ನೀವೇ ಪ್ರಾಮಿಸ್ ಮಾಡಿ, ನಾನು ನನ್ನ ತಂಡದಲ್ಲಿ ಒಂದು ಕಲ್ಚರ್ನ ತೊಗೊಂಡ್ಬರ್ತೀನಿ. ಅಕಸ್ಮಾತ್ ನಿಮ್ಮ ಒಂದು ಸಂಸ್ಥೆಯಲ್ಲಿ ಕಲ್ಚರ್ ಆಲ್ರೆಡಿ ಇದ್ದರೆ ಅದನ್ನು ನೀವು ಯಥಾ ಪ್ರಕಾರ ಡೂಪ್ಲಿಕೇಬಲ್ ಮಾಡಿ, ಅದನ್ನೇ ನಿಮ್ಮ ತಂಡ ಡೂಪ್ಲಿಕೇಟ್ ಮಾಡುತ್ತೆ. ಅಕಸ್ಮಾತ್ ನಿಮ್ಮ ತಂಡದಲ್ಲಿ ನಿಮ್ಮ ಸಂಸ್ಥೆಯಲ್ಲಿ ಕಲ್ಚರ್ನ ನಿಮ್ಗೆ ಹೇಳ್ಕೊಟ್ಟಿರೋ ಅಂದರೆ ಇವತ್ತಿಂದ ನೀವು ಒಂದು ವ್ಯಾಲ್ಯೂಸ್, ಸೆಟ್ ಆಫ್ ವ್ಯಾಲ್ಯೂಸ್ ಏನೇನು ಬೇಕು, ಒಂದು ಸದೃಢವಾದ ಒಂದು ಪ್ರಾಮಾಣಿಕತೆಯಿಂದ ಒಂದು ಯಶಸ್ಸಿನ ತಂಡ ಕಟ್ಟಬೇಕಂದ್ರೆ ಯಾವ ವ್ಯಾಲ್ಯೂಸ್ಗಳು, ಮೌಲ್ಯಗಳು ಇರಬೇಕು ತಂಡದಲ್ಲಿ, ಅದನ್ನು ಬರೀರಿ. ಬಿಹೇವಿಯರ್, ಯಾವ್ಯಾವ ನಡವಳಿಕೆ ಇರಬೇಕು ಅದನ್ನೆಲ್ಲ ಬರೀರಿ. ಅದನ್ನೆಲ್ಲ ಫಸ್ಟು ತಂಡ ಜೊತೆ ಕಮ್ಯುನಿಕೇಟ್ ಮಾಡಿ. ಅದೆಲ್ಲಕ್ಕಿಂತ ಹೆಚ್ಚಾಗಿ ನೀವು ಅದನ್ನು ಅಳವಡಿಸ್ಕೊಡಿ. ಅದನ್ನು ಒಂದು ದಿವಸಕ್ಕೆ ಅಳವಡಿಸ್ಕೊಬೇಡಿ, ಒಂದು ನಿರಂತರವಾಗಿ ಅಳವಡಿಸ್ಕೊತಾ ಹೋಗಿ. ಆವಾಗ ತಂಡದಲ್ಲಿ ಲೀಡರ್ಗಳು ಹುಡ್ತಾ ಹೋಗ್ತಾರೆ, ಫಾಲೋವರ್ಸಿಂದ ಲೀಡರ್ ಆಗಿ ಪರಿವರ್ತನೆ ಆಗ್ತಾರೆ. ನಿಮ್ಮ ಬಿಸ್ನೆಸ್ 100% ಸಕ್ಸಸ್ ಆಗುತ್ತೆ. ಓಕೆ, ಸೊ ಐ ಥಿಂಕ್ ನಿಮ್ಗೆ ಇದು ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊತೀನಿ. ನಿಮ್ಮ ಇನ್ಫಾರ್ಮೇಷನ್ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಅದೇ ರೀತಿ ನಾನು ಫೇಸ್ಬುಕ್ಕಲ್ಲಿ ಫ್ರೀಯಾಗಿ ಒಂದು ಕಮ್ಯುನಿಟಿನ ಮಾಡ್ತಾ ಇದ್ದೀನಿ, ಡಿಜಿಟಲ್ ನೆಟ್ವರ್ಕ್ ಮಾರ್ಕೆಟಿಂಗ್ ಶಿಕ್ಷಣ ಅಂತ ಒಂದು ಗ್ರೂಪ್ ಇದೆ. ಆ ಗ್ರೂಪಿಗೆ ಫ್ರೀಯಾಗಿ ಜಾಯ್ನ್ ಆಗಿ ಅಂತ ಹೇಳ್ತಾ, ಸೊ ಇಲ್ಲಿವರೆಗೂ ನೀವು ಬಂದಿದ್ದರೆ ದಯವಿಟ್ಟು ಒಂದು ಕಮೆಂಟ್ ಹಾಕಿ, ಹೇಗನ್ನಿಸ್ತು ಈ ಒಂದು ಇನ್ಫಾರ್ಮೇಷನ್ ಅಂತ, ಅದ್ರ ಜೊತೆಗೆ ಶೇರ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ.